ಅಲ್ಲ ಅಶೋಕ್, ನಾನ್ ಬಂದಿದ ತಕ್ಷಣ ಹೇಗಿದ್ದೀರಾ ಅಂತ ಕೇಳ್ದೆ. ನೀವು ನನ್ನ ಕೇಳಿದ್ರಾ? ಅಲ್ಲ, ಇಷ್ಟೊತ್ತಾಯ್ತು, ಈಗ್ಲೂ ಕೇಳ್ತಾ ಇಲ್ಲ ಹೇಗಿದ್ಯಾ ಅಂತ. ಬರೀ ನೀವ್ ನನ್ನ ನೋಡ್ತಾನೆ ಇದ್ದೀರಾ ಅಷ್ಟೆ. ನಾನಿನ್ನೂ ನಿನ್ನ ನೋಡ್ತಾನೇ ಇರಬೇಕು ಅಂತ ಅನಿಸ್ತಾ ಇದೆ. ಆಮೇಲೆ ಅಲ್ವಾ ಕೇಳೋದು. ನನ್ನ ನೋಡಕ್ಕೆ ಇಷ್ಟೊತ್ ಬೇಕಾ? ತಾಜ್ ಮಹಲ್ನ 2 ನಿಮಿಷದಲ್ಲಿ ನೋಡೋಕ್ಕಾಗತ್ತಾ? ರವಿವರ್ಮನ್ ಚಿತ್ರನ ನಾವು ಕಮೆಂಟ್ ಮಾಡೋಕ್ಕಾಗತ್ತಾ? ಕಳ್ಳ ಮಾತ್ ಕಲ್ತ್ಬಿಟ್ರಿ ನೀವು ಚೆನ್ನಾಗಿ. ಆಯ್ತು, ಈಗ ಹೇಳ್ತೀನಿ ಕೇಳು. ನಿನ್ನ ಮುದ್ದಾದ ಮುಖದಲ್ಲಿ ಒಂದು ಸಣ್ಣ ನೋವಿದೆ. ಆ ನೋವು ಹಿಂದೆ ಒಂದು ಸಣ್ಣ ನಗು ಸಖತ್ತಾಗಿದೆ. ಏನ್ ಮಾಡೋದು ಅಶೋಕ್? ಯೋಚನೆ ಮಾಡಬಾರ್ದು ಅಂತಾನೆ ನಾನು ಅನ್ಕೊಂಡಿರ್ತೀನಿ. ಆದ್ರೆ ಸಮಸ್ಯೆಗಳು ಒಂದಾದ್ಮೇಲೆ ಒಂದ್ ಬರ್ತಾನೆ ಇದಾವೆ. ಅದಕ್ಕೆ ಹೇಳಿದ್ದು ಯುದ್ಧ ಮಾಡಬೇಕು ಅಂತ. ಯುದ್ಧ ಮಾಡೋಣ ಅಂತ ಅಂದ್ರೆ ಎದುರುಗಡೆ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿರೋರು ನಮ್ಮವರೇ ಅಶೋಕ್. ಯಾರ್ ಜೊತೆ ಯುದ್ಧ ಮಾಡೋದು? ಇದೇ ಪ್ರಶ್ನೆನ ಮಹಾಭಾರತದಲ್ಲಿ ಅರ್ಜುನ ಕೃಷ್ಣನ್ ಕೇಳಿದ್ನಂತೆ. ಕೃಷ್ಣ, ಯುದ್ಧಕ್ಕೆ ಎದುರುಗಡೆ ನಿಂತಿರೋರು ಎಲ್ಲ ನಮ್ಮೋರೇ ಅಲ್ವಾ, ಹೇಗೆ ಕೊಲ್ಲೋದು ಅಂತ ಕೇಳಿದ್ನಂತೆ. ಅದಕ್ಕೆ ಕೃಷ್ಣ, ನಮ್ಮೋರೇ ಆಗಿದ್ರೆ ಎದುರುಗಡೆ ಯಾಕೆ ನಿಲ್ತಾ ಇದ್ರು, ನಮ್ಮ ಪಕ್ಕದಲ್ಲೇ ನಿಲ್ತಾ ಇದ್ರಲ್ವಾ ಅಂತ ಹೇಳಿದ್ರಂತೆ. ನನ್ನ ತಮ್ಮ, ನಿನ್ನ ತಂಗಿ ಎಲ್ಲ ನಮ್ಮೋರೇ ಆಗಿದ್ರು ಅವರಿವಾಗ ನಮ್ಮ ಎದುರುಗಡೆ ನಿಂತಿದ್ದಾರೆ. ಜೊತೆಗೆ ಆ ರಾವಣವ್ರ ಅಮ್ಮ ಬೇರೆ. ಯಾರನ್ನೂ ಬಿಡಲ್ಲ ನಾನು ಶಿವಗಾಮಿ. ನನಗೆ ನಿಮ್ ಕೋಪ ಎಲ್ಲ ಅರ್ಥ ಆಗತ್ತೆ ಅಶೋಕ್. ಆದ್ರೆ ಜಗಳ ಮಾಡ್ತೀನಿ ಅಂತ ಹೋದ್ರೆ ಜೀವನ ಪೂರ್ತಿ ಅದನ್ನೇ ಮಾಡ್ತಾ ಇರ್ಬೇಕಾಗತ್ತೆ. ಬೇರೆ ಏನೇನೋ ಮಾಡಕ್ಕಾಗಲ್ಲ. ಅವ್ರುಗಳ ತರ ನಾವು ನಮ್ಮ ಒಳ್ಳೆತನನ ಕಳ್ಕೊಳಕ್ಕಾಗತ್ತಾ ಹೇಳಿ? ನಾವು ಬೇರೆ ಏನಾದ್ರು ಮಾಡೋದಕ್ಕೆ ಅವ್ರು ಬಿಡ್ಬೇಕಲ್ಲ ಶಿವಗಾಮಿ. ಈ ಪ್ರಪಂಚದಲ್ಲಿ ನಾವು ಮಾಡೋ ದೊಡ್ಡ ತಪ್ಪೇನು ಗೊತ್ತಾ? ಒಳ್ಳೆಯವರಾಗಿರೋದು. ಸುಳ್ಳು ಹೇಳೋದು, ಪಾಪ ಮಾಡೋದು, ಯಾಮಾರಿಸೋದು, ದ್ರೋಹ ಮಾಡೋದು ಎಲ್ಲ ಮಾಡೋರು ಚೆನ್ನಾಗೇ ಇದ್ದಾರೆ. ಆದರೆ ನಮ್ಮ ಪರಿಸ್ಥಿತಿ ನೋಡು ಯಾವ ರೀತಿ ಆಗಿದೆ. ಒಂದು ಗಿಡದಲ್ಲಿ ಹೂವು ಇರುತ್ತೆ, ಮುಳ್ಳು ಇರುತ್ತೆ, ಎಲ್ಲ ಹೂವನ್ನು ಕಿತ್ತಾಕ್ತಾರೆ. ಆದರೆ ಮುಳ್ಳಿನ ಮಾತ್ರ ಮುಟ್ಟಕ್ಕಾಗಲ್ಲ. ಯಾರಿಗೂ ಪಾಪ ಪುಣ್ಯ ಅಂತ ನೋಡಬಾರ್ದು ಶಿವಗಾಮಿ. ಅವರೇ ನಮ್ಗೆ ಮೋಸ ಮಾಡೋದು. ತಲೆ ಕೆಟ್ಟಿದೆ ನಮಗೆ. ನಾನು ಒಳಗಿರೋ ಮೃಗ ಆಚೆ ಬಂದ್ರೆ ಎದುರುಗಡೆ ಇರೋರಿಗೆ ಯಮನ್ ದರ್ಶನ ಆಗತ್ತೆ. ನಾವು ಕಳ್ಕೊಂಡಿರೋದನ್ನ ವಾಪಸ್ ಪಡ್ಕೋಬೇಕು. ಯಾರ್ಯಾರಿಗೆ ಗ್ರಾಚಾರ ಕಾದಿದೆಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ಇದೆಲ್ಲದಕ್ಕಿಂತ ಮುಂಚೆ ನಮ್ಮ ಭೈರವಿಗೆ ಟ್ರೀಟ್ಮೆಂಟ್ ಆಗ್ಬೇಕು ಅಶೋಕ್. ಡಾಕ್ಟ್ರು ಸೀರಿಯಸ್ ಅಂತ ಹೇಳಿದ್ರು ನಾವಿನ್ನೂ ಸುಮ್ಮನೆ ಇದ್ದೀವಿ. ಹೌದು, ನಾವು ಹೇಗಾದರೂ ಮಾಡಿ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆಮೇಲೆ ಒಬ್ಬೊಬ್ಬರನ್ನೇ ಅಟ್ಯಾಕ್ ಮಾಡಿ ಆ 750 ಕೋಟಿ ಜೊತೆಗೆ ನಮ್ಮ ಆಸ್ತಿನೆಲ್ಲನೂ ವಾಪಸ್ ಪಡ್ಕೋಬೇಕು. ನಮ್ಮ ಪ್ಲ್ಯಾನ್ ಏನು, ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಸೀಕ್ರೆಟ್ ಆಗಿಡಬೇಕು. ನಾವು ಮಾಡೋ ಮೂಮೆಂಟ್ಸ್ ಯಾರಿಗೂ ಗೊತ್ತಾಗಬಾರ್ದು. ಆಯ್ತು ಅಶೋಕ್, ಹಾಗೆ ಮಾಡೋಣ. ಸಾರಿ, ನಾನು ನಿನ್ನ ಊಟಕ್ಕೆ ಅಂತ ಕರ್ಕೊಂಬಂದು ಬೇರೆ ಎಲ್ಲ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಅದನ್ನೆಲ್ಲ ಬಿಟ್ಟು ಊಟ ಮಾಡು. ಸರಿ, ನೀವು ತಗೊಳ್ಳಿ. ತಿನ್ನು.
ಕುಳಿ ಬಾಯ್ಲಿ. ಹಲೋ, ನಾನೇನ್ ಕುಳ್ಳಿ ಅಲ್ಲ. ನಮ್ ಕ್ಲಾಸ್ ಅಲ್ಲಿ ನಾನೇ ಹೈಟು. ಇವತ್ತೊಬ್ಬ ಹುಡುಗ ನನ್ನ ಚುಡಾಯಿಸ್ದ ಅಂತ ಅವನ್ ಕತ್ತಿ ಹಿಡಿದು ಗೋಡೆ ಗೊತ್ತಿ ಮೇಲೆ ಎತ್ತಿಟ್ಕೊಬಿಟ್ಟೆ ಗೊತ್ತಾ. ಫ್ರೆಂಡ್ಸ್ ಎಲ್ಲ ಬಂದು ಭೈರವಿ ಭೈರವಿ ಬೇಡ ಬಿಡು ಬಿಡು ಅಂತ ಕೇಳ್ಕೊಂಡ್ರು. ಅವಾಗ್ ಬಿಟ್ಟೆ. ಇರೋ ಸಮಸ್ಯೆಗಳು ಸಾಕು. ನೀನ್ ಇನ್ನೇನೋ ಹೊಸದೊಂದು ಕ್ರಿಯೇಟ್ ಮಾಡ್ಬೇಡ ಇವಾಗ. ಸರಿ ಆಯ್ತು. ಸರಿ, ನಿಂದೂಟ ಆಯ್ತಾ? ಓ, ಫಸ್ಟ್ ಆಯ್ತು ನಂದು. ನಿಮ್ದಿನ್ನು ಓ ಮುಗಿತಾ ಬಂತಲ್ಲ, ಬೇಗ ಬೇಗ ಊಟ ಮಾಡಮ್ಮ. ಸಾಕು, ನನಗೆ ಎಲ್ಲ ತಿಂದ್ ಮುಗ್ಸಿದ್ದೀನಿ. ನಂಗೂ ಸಾಕು. ಆಮೋನ್ಸಟಾನ್. ಸರಿ ಬನ್ನಿ ಬನ್ನಿ, ಹೋಗಿ ಮಲ್ಕೊಳ್ಳೋಣ. ಹಾ, ನೀವಿಬ್ರು ಹೋಗಿ ಮಲ್ಕೊಳ್ಳಿ, ಆಮೇಲೆ ಬರ್ತೀನಿ. ಯಾಕೆ ಅಶೋಕ್, ಇನ್ನೇನ್ ಕೆಲ್ಸ ಇದೆ? ಏನಿಲ್ಲ, ಬರ್ತೀನಿ, ಹೋಗಿ. ಆಯ್ತು ಪುಟ್ಟ, ಅಪ್ಪನ್ ಪ್ಲೇಟ್ ತಗೋ. ತಗೋ ಮಗಳು. ಮಂಚಕ್ಕೆ ನಾನು ಬರಲು, ಮಿಂಚಾಗಿ ನೀನು ಇರಲು. ನೀವು ಮಂಚಕ್ ಬರ್ಲೇಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ಅಲ್ಲ ಚಿನ್ನಿ, ರೇಷನ್ ಕಾರ್ಡ್ ಇಟ್ಕೊಂಡವ್ರಿಗೆ ಸೊಸೈಟಿ ಹತ್ರ ಬರ್ಬೇಡ ಅಂದ್ರೆ ಹೆಂಗ? ನಾನು ವ್ರತ ಮಾಡ್ತಿದ್ದೀನಿ. ವ್ರತನ? ಯಾವ ವ್ರತ ಚಿನ್ನಿ? ಬಂಧನ ಮುಕ್ತ ವ್ರತ ಅಂತ. ಇದ್ಯಾವ್ದಿದು ಬಂಧನ ಮುಕ್ತ ವ್ರತ? ರಾವಣ್ ಜೈಲಿಂದ ಬಿಡುಗಡೆಯಾಗಿ ಬರೋವರೆಗೂ ನೀವು ಮಂಚದ ಮೇಲೆ ಬರೋ ಹಂಗಿಲ್ಲ, ಕೆಳಗಡೆನೆ ಮಲ್ಕೋಬೇಕು. ಊಟ ಹಾಕು ಅಂತ ಹೇಳಿದ್ರ ಸ್ಮಶಾನಕ್ಕೆ ಹೋದ್ ಹೆಣ ವಾಪಸ್ ಬಂದ್ಮೇಲೆ ಊಟ ಹಾಕ್ತೀನಿ ಅಂತ ಹೇಳಿದ್ರಂತೆ ಯಾರೋ. ಹಂಗಾತ ನೀ ಹೇಳೋ ಕತೆ. ಜೀವಾವಧಿ ಶಿಕ್ಷೆ ಆದವ ಕಡಿ ತನಕ ಮನಿಗೆ ಬರಂಗಿಲ್ಲ. ಅವ ವಾಪಸ್ ಬರುದು ಯಾವಾಗ? ನಾ ಮಂಚ ಹತ್ತುದು ಯಾವಾಗ? ನೋಡಿ, ರಾವಣ್ ಆಚೆ ಬಂದೇ ಬರ್ತಾನೆ. ಇನ್ 2 ತಿಂಗಳಲ್ಲಿ ಅದ್ ಸಾಧ್ಯ ಆಗತ್ತೆ. ಅದಕ್ಕೇನೇನ್ ಬೇಕೋ ಅದನ್ನೆಲ್ಲ ನಾನು ನಮ್ಮಕ್ಕ ಪ್ಲಾನ್ ಮಾಡ್ತಾನೆ ಇದೀವಿ. ಓ, ವೆರಿ ಗುಡ್ ವೆರಿ ಗುಡ್. ಚಲೋ ಕೆಲಸ ಮಾಡಕತ್ತೀರಿ. ಅವ ಬಂದ್ ಕೂಡ್ಲೆ ನಾನು ಇಲ್ಲಿ ಬಂದ್ ಮಲಗಬಹುದಾ? ಇಲ್ಲ, ಅವಾಗ್ಲೂ ಮಲ್ಗಂಗಿಲ್ಲ. ಅವಾಗ ಇನ್ನೂ ಒಂದ್ ವ್ರತ ಮಾಡ್ತಿದೀನಿ. ಇನ್ನೂ ಒಂದು ವ್ರತ ಮಾಡ್ಲಿಕತ್ತೀಯಾ? ಅದ್ಯಾವ್ದು? ಮಕ್ಕಳಾಗೋದಿಕ್ಕೆ ಬ್ರಹ್ಮಚಾರಿಣಿ ವ್ರತ ಮಾಡ್ಬೇಕು ಅಂತ ನಮ್ ಗುರೂಜಿ ಹೇಳಿದ್ದಾರೆ. ಯಪ್ಪ ಶಿವನೇ, ಯಾವ ಗುರುಜಿ ಹೇಳ್ಯಾನ್ಚಿನಿ ನಿನಗ? ಮಕ್ಕಳಾಗ್ಬೇಕಂದ್ರ ಯಾರಾದ್ರೂ ಬ್ರಹ್ಮಚಾರಿ ವ್ರತ ಮಾಡ್ತಾರೇನು? ದಡ್ಡಿ, ಸುತ್ತಲೂ ನಂಗೆ ವೈರಿಗಳ ಸೇರ್ಕೊಂಡ್ಬಿಟ್ಟಾರ. ಯಾರ ಬಂದ್ರು ನನ್ನ ವಿರುದ್ಧನ ಹೇಳ್ಬಿಟ್ಟಿರ್ತಾರ. ನೋಡು ಚಿನ್ನಿ, ಸೂರ್ಯಕಾಂತಿ ಅರಳಬೇಕಂದ್ರ ಅದಕ್ಕೆ ಸೂರ್ಯನ ಬೆಳಕು ಬೇಕು.